ನನ್ನ ಹೆಸರು ಮಲ್ಲಿಕಾ ಎಸ್ ಅಂತ, ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿಂದ ಬಂದಿದ್ದೀನಿ. ನಾನು ಟೀಚರ್. ನಾನು ಒಂದು ಲ್ಯಾಂಡ್ ವಿಚಾರವಾಗಿ ಅಫರ್ಮೇಷನ್ ಹೇಳ್ಕೊಂಡಿದ್ವಿ, ಅದು ಸಕ್ಸಸ್ ಆಯಿತು. ಜೊತೆಗೆ ಅದ್ರದ್ದು ರಿಜಿಸ್ಟ್ರೇಷನ್ ಇದೆ, ಅದನ್ನು ಕೂಡ ಈಗ ಅಫರ್ಮೇಷನ್ ಹೇಳ್ಕೊತಿದ್ದೀವಿ, ಅದು ಸಕ್ಸಸ್ ಆಗುತ್ತೆ. ಮತ್ತು ನಾನು ಈ ಇದು 2ನೇ ವರ್ಕ್ಶಾಪು. ಮೊನ್ನೆ ಯೂಟ್ಯೂಬಲ್ಲಿ ನೋಡ್ಬೇಕಾದ್ರೆ ಗುರುಗಳು ಏನು ಹೇಳಿದ್ರು ಅಂದರೆ, ನೀವು ಟೆಸ್ಟ್ ಮಾಡಿ ಸಕ್ಸಸ್ ಆದರೆ ಮಾತ್ರ ಬನ್ನಿರಿ ಅಂತ ಹೇಳಿದ್ರು. ಅದಕ್ಕೆ ನಾನೇನು ಮಾಡಿದೆ, ಈ ವರ್ಕ್ಶಾಪಿಗೆ ಇಷ್ಟ ಆಯಿತು. ಯಾಕಂದರೆ ಬಂಗಾರದ ಬಗ್ಗೆ ಹೇಳ್ತೀವಿ ಅನ್ನೋದಕ್ಕೆ ಇಷ್ಟ ಇದ್ದರು. ಆದರೂ ನಾನು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಲ್ಲ. ನಾನು ಅಂದ್ಕೊಂಡೆ ಇದಕ್ಕೆ ನನಗೆಲ್ಲಾದರೂ ಮನಿ ಬಂದರೆ ಮಾತ್ರ, ನಾನು ಹೇಳ್ಕೊಂಡಿರೋಂಗೆ ಅಫರ್ಮೇಷನ್ಗೆ ಮನಿ ಬಂದರೆ ಮಾತ್ರ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ನಾನು ಫ್ರೈಡೇ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೆ. ಅಂದರೆ ನಿನ್ನೆ ಬಿಟ್ಟು ಮೊನ್ನೆ ರಿಜಿಸ್ಟ್ರೇಷನ್ ಮಾಡಿಕೊಂಡು ನಿನ್ನೆ ಅಮೌಂಟ್ ಹಾಕಿದೆ. ನಾನು ಅಂದ್ಕೊಂಡಂಗೆ ಅಮೌಂಟ್ ಸಿಕ್ತು, ಹಂಗಾಗೆ ಈ ವರ್ಕ್ಶಾಪಿಗೆ ಬಂದೆ. ಇಲ್ಲಾಂದರೆ ಬರ್ತಿರಲಿಲ್ಲ. ಯಾಕಂದರೆ ಗುರುಗಳೇ ಹೇಳಿದ್ದು, ನೀವು ಅಂದ್ಕೊಳ್ರಿ ಆ ಅಮೌಂಟ್ ಬಂದರೆ ಮಾತ್ರ ಈ ವರ್ಕ್ಶಾಪಿಗೆ ಬರ್ರಿ ಅಂತ ಯೂಟ್ಯೂಬಲ್ಲಿ ಹೇಳಿದರು. ಅದ್ರ ಪ್ರಕಾರನೇ ಅಂದ್ಕೊಂಡೆ. ಆ ಅಮೌಂಟ್ ಬಂದಿದ್ದಕ್ಕೆ ನಾನಿವತ್ತು ವರ್ಕ್ಶಾಪಿಗೆ ಬಂದಿದ್ದು. ಮತ್ತು ಭಾಳ ಅಫರ್ಮೇಷನ್ಗಳು ಗುರುಗಳು ಹೇಳ್ಕೊಟ್ಟಿದ್ದೆಲ್ಲ ಮಾಡ್ತಾಯಿದ್ವಿ. ಅದರಿಂದ ತುಂಬ ಉಪಯುಕ್ತವಾಗಿದೆ. ಮತ್ತು ನಮ್ಮಲ್ಲಿ ಮತ್ತು ನಮ್ಮ ಮನೆಯಲ್ಲಿ ಪಾಸಿಟಿವ್ನೆಸ್ ಅನ್ನತಕ್ಕಂಥದ್ದು ಜಾಸ್ತಿ ಆಗಿದೆ. ನಾವೇನನ್ನು ಕೂಡ ನೆಗೆಟಿವ್ ಆಗಿ ಆಲ್ಮೋಸ್ಟ್ ಅಲ್ಲಿ ಮಾತಾಡಲ್ದಿಲ್ಲ. ಮನೆಗೆ ಕಡಿಮೆ ಅಂದರೆ ಒಂದು 80% ಎಲ್ಲ ನಮ್ಮ ಪಾಸಿಟಿವ್ ಆಗೇ ವರ್ಡ್ಸ್ ಇರ್ತಾವೆ ಮನೇಲಿ ಮಾತಾಡ್ಬೇಕಾರೆ. ಮಕ್ಕಳಾಯಿತು, ನಾವಾಯಿತು. ಮತ್ತು ಗುರುಗಳು ಹೇಳ್ದಂಗೆ ನನ್ನ ಮಗ ದಿನ ಶಾಲೆಗೆ ಹೋಗ್ಬೇಕಾದ್ರೆ ನನಗೆ ನಮಸ್ಕಾರ ಮಾಡೋಗ್ತಾನೆ, ಮತ್ತು ನಮ್ಮ ಅಮ್ಮರು ಇರ್ತಾರೆ, ಇಬ್ಬರಿಗೂ ಕೂಡ ನಮಸ್ಕಾರ ಮಾಡೋಗ್ತಾನೆ. ಅದನ್ನು ರೂಢಿ ಮಾಡ್ತಾಯಿದ್ದೀವಿ. ಇದೆಲ್ಲ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಧನ್ಯವಾದಗಳು. ನಾನು ರಾಣೆಬೆನ್ನೂರಿಂದ ಬಂದಿದ್ದೇನೆ, ನಮ್ಮ ಜಿಲ್ಲೆ ಹಾವೇರಿ. ನಾನೊಬ್ಬ ಶಿಕ್ಷಕನಾಗಿ ಪ್ರೈವೇಟ್ ಶಾಲೆಯಲ್ಲಿ ಶಿಕ್ಷಕನಾಗಿ ವರ್ಕ್ ಮಾಡ್ತಾ ಇದ್ದೇನೆ. ಮತ್ತು ಅದೇ ರೀತಿಗೆ ನಾನು ಡೈರಿ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮ ಒಂದು 15 ಆಕಳ ಇದ್ದವು. ಅದರಲ್ಲಿ ಮೊನ್ನೆ ನಾನು ಒಂದು 15 ದಿವಸದಿಂದ ಈ ವಿಡಿಯೋಗಳನ್ನು ನೋಡಿದ್ದೆ. ನಾನು ಯೂಟ್ಯೂಬಲ್ಲಿ ಅನಂತ ವಿಶ್ವಾಚಾರ್ಯದವ್ರದ ಒಂದು ವಿಡಿಯೋವನ್ನು ನೋಡಿದ್ದೆ. ಆ ವಿಡಿಯೋ ನೋಡಿ ನಾನು ನಮ್ಮ ಈ 15 ದಿವಸದಿಂದ 5 ಹಸುಗಳನ್ನು ತಂದಿದ್ದೆ. ನಾನು ಅದರಿಂದ ನಮಗೆ ತುಂಬ ಸಮಸ್ಯೆ ಆಗಿತ್ತು. ಆಮೇಲೆ 2 ಹಸುಗಳು ಅದರಲ್ಲಿ ಸತ್ತು ಹೋದವು. ಆಮೇಲೆ ನನಗೆ ಅದರಿಂದ ತುಂಬ ಬೇಸತ್ತು. ನಾನು ಅದರಿಂದ ತುಂಬ ಡಿಪ್ರೆಷನ್ಗೆ ಒಳಗಾಗಿದ್ದೆ. ಆಮೇಲೆ ಈ ವಿಡಿಯೋನ ನೋಡಿ ನಾನು ಮತ್ತೆ ಇದು 15 ದಿವಸದಿಂದ ಕೂಡ ಹೋಗಿ 1-2 ವಾರದಿಂದ ಹೋಗಿ ನಾನು 2 ಹಸುಗಳನ್ನು ತೊಗೊಂಬಂದು 3 ಹಸುಗಳನ್ನು ತೊಗೊಂಬಂದೆ. ಅದರಲ್ಲಿ 2 ಹಸುಗಳು ಹೆಣ್ಣುಗರನ್ನು ಹಾಕಿದ್ದಾವೆ. ಇನ್ನೊಂದು ಹಸು 7ರಿಂದ 8 ಲೀಟರ್ ಹಾಲು ಕೊಡ್ತಾ ಇದೆ. 3 ಹಸುಗಳು ಕೂಡ ಹೆಣ್ಣುಗರನ್ನು ಹಾಕಿದ್ದಾವೆ. ಮತ್ತು ನಮಗೆ ಡೈರಿಯಲ್ಲಿ ತುಂಬ ಚೆನ್ನಾಗಿ ಉತ್ಪಾದನೆ ಆಗ್ತಾಯಿದೆ. ಮತ್ತು ಶಾಲೆಯಲ್ಲಿ ಕೂಡ ತುಂಬ ಚೆನ್ನಾಗಿ ಗೌರವ ಸಿಗ್ತಾ ಇದೆ. ನಾನು ಫಸ್ಟಿಗೆ ನಾನು 6th 7th ಟೀಚ್ ಮಾಡ್ತಾ ಇದ್ದೆ. ಇಂದು ನಾನು 10th ಬಯಾಲಜಿ ತೊಗೊತಾ ಇದ್ದೀನಿ, ಮತ್ತು 9th ಬಯಾಲಜಿ ತೊಗೊತಾ ಇದ್ದೀನಿ, 7th ಮ್ಯಾಥ್ಸ್ ಮತ್ತು 6th ಮ್ಯಾಥ್ಸ್ ಟೀಚ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಂಬ ನನಗೆ ಈ ಒಂದು ವಿಡಿಯೋ ನೋಡಿ ತುಂಬ ಇಂಪ್ರೆಸ್ ಆಗಿದ್ದೇನೆ. ನಾನು ಇಲ್ಲಿ ಬಂದ ಮೇಲೆ ಇನ್ನೂ 100% ಕಾನ್ಫಿಡೆನ್ಸ್ ಬಂದಿದೆ. ಎಲ್ಲರೂ ನಂಬಬೇಕಂತ ನಾನು ಇದನ್ನು ನಿಮ್ಮಲ್ಲಿ ಕೇಳ್ಕೊಳ್ತೇನೆ. ನಾನು ಏನು ವ್ಯಾಪಾರ ಮಾಡ್ತೀವಿ ಅದರಲ್ಲೆಲ್ಲ ಕೌಂಟಿಂಗ್ ಮಾಡಿ ಬರಿತೀವಿ. ಮತ್ತು ನನ್ನ ಮಗಳು, ನಾನು, ನನ್ನ ಗಂಡ ಪೂರ್ತಿ ಪ್ರತಿ ದಿವಸ ನಾವು ಏನು ತಿಂಗಳ ಕೊನೆಯಲ್ಲಿ ನಾವೆಲ್ಲ ಲೆಕ್ಕ ಬರೆದು ಸೈನ್ ಹಾಕ್ತೀವಿ. ಎಷ್ಟಾಯಿತು, ಎಷ್ಟು ಉಳಿತು ಅನ್ನೋದು 3 ಜನಕ್ಕೂ ಗೊತ್ತಿರಬೇಕು. ಪಿಗಿ ಬ್ಯಾಂಕ್ ಇಟ್ಟಿದ್ದೀವಿ. ನಂದಿದು 13ನೇ ಕ್ಲಾಸ್. ನಂದು ಹೋಟೆಲ್ ಬಿಸ್ನೆಸ್ ಇತ್ತು. ಎಷ್ಟೇ ವ್ಯಾಪಾರ ಮಾಡಿದ್ರು ನನಗೆ ದುಡ್ಡು ಉಳಿತಿರಲಿಲ್ಲ. ಗುರುಗಳು ಹೇಳ್ಕೊಟ್ಟಂಗೆ ಅಫರ್ಮೇಷನ್, ನಾನು ಮಿರರ್ ಅಫರ್ಮೇಷನ್ ಹೆಚ್ಚು ಮಾಡ್ತೀನಿ, ವಾಟರ್ ಅಫರ್ಮೇಷನ್ ಹೆಚ್ಚಾಗಿ ಮಾಡ್ತೀನಿ, ಮತ್ತು ಮರಳ ಅಫರ್ಮೇಷನ್ ಮಾಡ್ತೀನಿ. ಗುರುಗಳು ಏನೇ ಹೇಳ್ಕೊಟ್ರು ಅಫರ್ಮೇಷನ್ ಮಾಡ್ತೀನಿ. ಮಧ್ಯ 3 ಗಂಟೆ ರಾತ್ರಿನಲ್ಲಿದ್ದು ಉಪ್ಪಿಟ್ಕೊಂಡು ಅಫರ್ಮೇಷನ್ ಮಾಡ್ತೀನಿ. ಇವೆಲ್ಲ ಮಾಡ್ತೀನಿ ಅಂದರೆ ನನ್ನ ಲೈಫ್ ಇವತ್ತು ತುಂಬ ಚೆನ್ನಾಗಿದೆ, ತುಂಬ ಖುಷಿಯಾಗಿದ್ದೀನಿ. ಥ್ಯಾಂಕ್ಸ್ ಹೇಳ್ತೀನಿ ಗುರುಗಳಿಗೆ. ಇವತ್ತು ಇಷ್ಟು ಬಂದು ಹೇಳ್ತಾಯಿದ್ದೀನಿ ಅಂದರೆ ಗುರುಗಳ ಋಣನ ನಾನು ಯಾವತ್ತೂ ಯಾವ ಜನ್ಮದ ತೀರ್ಸೋಕ್ಕಾಗಲ್ಲ. ಅವ್ರು ನನ್ನ ಪುಣ್ಯ ಸಿಕ್ಕಿರೋದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ.